ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SIR ಫಾರ್ಮನ್ನು ಯಾವ ರೀತಿಯಾಗಿ ಭರ್ತಿ ಮಾಡೋದು ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ಮತದಾರರ ಪಟ್ಟಿ ಪರಿಷ್ಕರಣಾ ಒಂದು ಫಾರಮನ್ನು ಯಾವ ರೀತಿಯಾಗಿ ತುಂಬಬೇಕಂತಂದು ಹೇಳ್ಬಿಟ್ಟು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. SIR ಫಾರ್ಮನ್ನು ಫಿಲ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದೇ ಕುಟುಂಬದಲ್ಲಿರುವಂಥವ್ರದ್ದು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತಂದೇಳಿ ತೋರಿಸ್ತಾ ಹೋಗ್ತೀನಿ. ನಾವಿಲ್ಲಿ 2002ರಲ್ಲಿ ಅವರೇನಾದರೂ ಮತದಾನ ಮಾಡಿದರೆ ಆ ಒಂದು ಮಾಹಿತಿ ಬೇಕಾಗುತ್ತೆ. ಒಂದು ವೇಳೆ ಅವರು 2002ರಲ್ಲಿ ಮತದಾನ ಮಾಡಿಲ್ಲ ಅಂತಂದಿದ್ರೆ ಅವರ ತಂದೆ ಇಲ್ಲ ತಾಯಿ ಅವರ ಅಜ್ಜ ಅಜ್ಜಿಯ ಒಂದು ಮಾಹಿತಿ ಬೇಕಾಗುತ್ತೆ. ಒಂದೇ ಕುಟುಂಬದಲ್ಲಿರುವಂಥವರು ತಂದೆ ಮತ್ತು ಮಕ್ಕಳದು ಯಾವ ರೀತಿಯಾಗಿ ತುಂಬಬೇಕಂತಂದೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿದೆ ನೋಡಿ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾನ ಪಟ್ಟಿಯಲ್ಲಿನ ಮತದಾರರ ಒಂದು ವಿವರಗಳು ಅಂದರೆ ಅವರೇ ಮತದಾನ ಮಾಡಿದರೆ ಈ ಫಾರಮನ್ನು ತುಂಬಬೇಕು. ನೆಕ್ಸ್ಟ್ ಅವ್ರು ಮಾಡಿಲ್ಲಪ್ಪ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಓಕೆ, ಇಲ್ಲಿ ಸಂಬಂಧಿ ಅಂತ ಇದೆ ನೋಡಿ, ಅವರ ಅಜ್ಜ ಅಜ್ಜಿ ತಂದೆ ತಾಯಿ ತುಂಬೋದು. ಇಲ್ಲಿ ಇವರೇ ಮಾಡಿರೋದ್ರಿಂದ ಇಲ್ಲಿ ಏನು ಮಾಡಬೇಕು ನಾವು, ಮತದಾರರ ಹೆಸರು ಇಲ್ಲಿ 2002ರಲ್ಲಿ ಅವರು ಮತದಾನ ಮಾಡಿದಂಥ ಸಂದರ್ಭದಲ್ಲಿ ಅವರ ಹೆಸರು ಏನಿದೆಯೋ ಅದನ್ನೇ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಅವರ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಆ ಒಂದು ಮತದಾನ ಮಾಡಿದಂಥ ಸಂದರ್ಭದಲ್ಲಿ 2002ರಲ್ಲಿ ಅವರ ಒಂದು ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಇಲ್ಲಿ ಬರಿಬೇಕು. ಇಲ್ಲ ಅಂತಂದರೆ ಅದು ಆಪ್ಷನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಸಂಬಂಧಿ ಹೆಸರು, ಅವರ ತಂದೆ ಹೆಸರು ಬರಿಬೇಕು. ಅಂದರೆ ಇಲ್ಲಿ 2002ರ ಫಾರ್ಮೆಟಲ್ಲಿ ಯಾವ ರೀತಿಯಾಗಿ ಅವ್ರ ತಂದೆ ಹೆಸರು ಇದ್ದೇನೋ ಅದೇ ರೀತಿಯಾಗಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅವರ ಒಂದು ಸಂಬಂಧ ಏನಾಗಬೇಕು ಅಂತಂದು ಹೇಳ್ಬಿಟ್ಟು, ಓಕೆನಾ, ತಂದೆ. ಓಕೆನಾ. ನೆಕ್ಸ್ಟ್ ಅವರ ಒಂದು ಜಿಲ್ಲೆ ಬರಿಬೇಕು. ನೆಕ್ಸ್ಟ್ ಅವರ ಒಂದು ರಾಜ್ಯ. ಓಕೆನಾ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಒಂದು ಹೆಸರು, ಅವರು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ. ಓಕೆನಾ, ಅದನ್ನು ಮೇನಾಗಿ ತಿಳ್ಕೊಂಬಿಟ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಇದು ಎಲ್ಲಿ ಸಿಗುತ್ತೆ ಅಂತಂದಿದ್ರೆ ನೀವು ಲೀಸ್ಟನ್ನು ತೆಗೆಸ್ಕೊಂಡಿರ್ತೀರಲ್ಲ 2002ರ ಒಂದು ಲಿಸ್ಟಲ್ಲಿ, ಅದರಲ್ಲಿ ಇಲ್ಲಿದೆ ನೋಡಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತ ಇದೆ 41. ಓಕೆನಾ. ನೆಕ್ಸ್ಟು ಭಾಗ ಸಂಖ್ಯೆ, ಇವೆರಡು ಮೇನ್ ಇದರಲ್ಲಿ ಇಂಪಾರ್ಟೆಂಟು. ಓಕೆನಾ. ಇದನ್ನು ಇಲ್ಲಿ ಭಾಗ ಸಂಖ್ಯೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಒಂದು ನಂಬರ್ ಹಾಕ್ಬಿಟ್ಟು ಜೊತೆಗೆ ಅದನ್ನು ಯಾವ ಕ್ಷೇತ್ರ ಯಾವ ಜಿಲ್ಲೆಗೆ ಸಂಬಂಧಿಸಿದ್ದು ಕ್ಷೇತ್ರ ಅಂತಂದು ಹೇಳ್ಬಿಟ್ಟು ಬರೀಬೇಕು. ನೆಕ್ಸ್ಟ್ ಕ್ರಮ ಸಂಖ್ಯೆ ಎಲ್ಲಿ ಬರುತ್ತೆ ಅಂತಂದಿದ್ರೆ ಅವರು 2002ರಲ್ಲಿ ಮತದಾನ ಮಾಡಿರ್ತಾರೆ ಹೌದಾ, ಅದರಲ್ಲಿ ಲೆಫ್ಟ್ ಸೈಡ್ ಎಂಡಲ್ಲಿ ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಅಂತ ಇದೆ ಹೌದಾ, ಲೆಫ್ಟ್ ಸೈಡ್ ಎಂಡಲ್ಲಿ ಏನಿದೆ ಎಲ್ಲ ಸಂಖ್ಯೆ, ಈ ಸಂಖ್ಯೆನ ನಾವು ಈ ಕ್ರಮ ಸಂಖ್ಯೆ ಹತ್ರ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅವರ ಒಂದು ಇನ್ಫಾರ್ಮೇಷನ್ ಅಂದರೆ ಇವರ ಈಗಿನ ಒಂದು ಇನ್ಫಾರ್ಮೇಷನ್ ತುಂಬಬೇಕು. ಅವರ ಒಂದು ಜನ್ಮ ದಿನಾಂಕ ಅಂದರೆ ಇದು ಆಧಾರ್ ಕಾರ್ಡಲ್ಲಿ ಇರುತ್ತೆ. ನೆಕ್ಸ್ಟ್ ವೋಟರ್ ID ಕೂಡ ಇರುತ್ತೆ, ಅವರ ಜನ್ಮ ದಿನಾಂಕ ಬರಿಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಸಂಖ್ಯೆ ಅಂದರೆ ಇವಾಗಿನ ಅವರ 12 ನಂಬರ್ ಇರುವಂಥ ಒಂದು ಆಧಾರ್ ಸಂಖ್ಯೆಯನ್ನು ಬರಿಬೇಕು. ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಅಂದರೆ ಅವರ ಈಗಿನ ಒಂದು ಮೊಬೈಲ್ ಸಂಖ್ಯೆಯನ್ನು ರನ್ನಿಂಗ್ನಲ್ಲಿರೋದನ್ನು ಬರಿಬೇಕು. ನೆಕ್ಸ್ಟ್ ತಂದೆ ಹೆಸರು ಅಂತಂದಿದ್ರೆ ಇದೇ ಬರುತ್ತೆ. ಓಕೆನಾ. ಇವರು ತಂದೆ ಹೆಸರನ್ನು ಇಲ್ಲಿ ಬರೆದ್ಬಿಟ್ಟು ಅವರ ಒಂದು 2002ರಲ್ಲಿ ಮತದಾನ ಮಾಡಿದಂಥ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಬರಿಬೋದು, ಇಲ್ಲಾಂದರೆ ಅದು ಆಪ್ಷನ್ ಆಗಿರುತ್ತೆ. ನೆಕ್ಸ್ಟು ತಾಯಿ ಹೆಸರನ್ನು ಬರೀಬೇಕು. ಅವ್ರದ್ದು ಒಂದು ಗುರುತಿನ ಚೀಟಿ ಸಂಖ್ಯೆ ಗೊತ್ತಿದ್ದರೆ ಬರೀರಿ, ಇಲ್ಲಾಂದರೆ ಆಪ್ಷನ್ನು. ನೆಕ್ಸ್ಟು ಸಂಗಾತಿ ಹೆಸರು, ಅವರ ಒಂದು ಸಂಗಾತಿ ಹೆಸರು ಅವರು ಇಲ್ಲದ್ರೂ ಕೂಡ ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ. ಒಂದು ವೇಳೆ ಮದುವೆ ಆಗಿಲ್ಲ ಅಂತಂದಿದ್ರೆ ಅವರು ಏನೋ ಆಪ್ಷನ್ ಆಗುತ್ತೆ, ಹಂಗೆ ಬಿಡಬೇಕಾಗುತ್ತೆ. ನೆಕ್ಸ್ಟು ಸಂಗಾತಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಅವರು ಮದುವೆ ಆಗಿದ್ದರೆ ಅವರ ಹೆಂಡತಿದು ಏನಾದರೂ ಎಪಿಕ್ ನಂಬರ್ ಇದ್ದರೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮೇನಾಗಿ ಏನಂತಂದು ಹೇಳಿದರೆ ನೀವಿಲ್ಲಿ ಮತದಾರರ ಒಂದು ಸಹಿ, ಇಲ್ಲಿ ಮತದಾರನ ಸಹಿ ಮಾಡಬೇಕು. ಓಕೆನಾ. ಈ ಫಾರ್ಮೆಟ್ ಮತದಾರರ ಸಹಿ. ಒಂದು ವೇಳೆ ಮತದಾರರಿಲ್ಲ ಅವರ ತಂದೆ ತಾಯಿ ಯಾರಾದರೂ ಅಂತಂದು ಹೇಳಿದರೆ ಅವ್ರ ಹೆಸರು ಬರೆದ್ಬಿಟ್ಟು ಬ್ರಾಕೆಟಲ್ಲಿ ಅವ್ರು ಏನಾಗಬೇಕು ಅಂತಂದು ಹೇಳ್ಬಿಟ್ಟು ಬರಿಬೇಕು. ಓಕೆನಾ. ನೆಕ್ಸ್ಟು ಇನ್ನು ಅವ್ರ ಮಗ ಅಥವಾ ಅವ್ರ ಮಕ್ಕಳದ್ದು ಯಾವ ರೀತಿಯಾಗಿ ತುಂಬಬೇಕಂತಂದೇಳಿ ನೋಡೋದಾದರೆ ಇವರು 2002ರಲ್ಲಿ ಮತದಾನ ಮಾಡಿರಲ್ಲ. ಓಕೆನಾ. ಆದ್ದರಿಂದ ನಾವು ಈ ಒಂದು ಕಾಲಮನ್ನು ತುಂಬಬೇಕು. 2002ರಲ್ಲಿ ಮತದಾನ ಮಾಡಿದರೆ ಈ ಕಾಲಮ್ ತುಂಬಿ, 2002ರಲ್ಲಿ ಅವರು ಮತದಾನ ಮಾಡಿಲ್ಲ ಅಂತಂದೇಳಿದರೆ ಈ ಕಾಲಮ್ ತುಂಬಿ. ಓಕೆನಾ. ಇಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣ ಮತದಾರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿ ವಿವರಗಳು ಅಂದರೆ ಇವರು ಸಂಬಂಧಿಕರ ಹೆಸರುಗಳನ್ನು ಇಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ನೋಡಿ ಹೆಸರು ಅಂತ ಇದೆ, ಇಲ್ಲಿ ನಮಗೆ 2002ರಲ್ಲಿ ಇವರ ತಂದೆ ಇಲ್ಲ ತಾಯಿ ಅಜ್ಜ ಅಜ್ಜಿ ಏನಾದರೂ ಮತದಾನ ಮಾಡಿದರೆ ಅದರ ಒಂದು ಲಿಸ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಅವ್ರ ಹೆಸರು ಬರೀಬೇಕು, ಅವ್ರ ತಂದೆ ಹೆಸರು. ಓಕೆ, ನಾನಿಲ್ಲಿ 2002ರಲ್ಲಿ ಮತದಾನ ಮಾಡಿದಂಥ ಒಂದು ಲಿಸ್ಟ್ ತಗೊಂಡಿದ್ದೀನಿ. ಇಲ್ಲಿ ಅವ್ರ ತಂದೆ ಹೆಸರಿದೆ. ಓಕೆನಾ. ಇಲ್ಲಿ ಅವರ ತಂದೆ ಹೆಸರನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅವ್ರು ಏನಾದರೂ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಒಂದು ವೇಳೆ ಎಪಿಕ್ ನಂಬರ್ ಅದರಲ್ಲಿದ್ದರೆ ಬರೀರಿ, ಇಲ್ಲಾಂದರೆ ಆಪ್ಷನಲ್ ಅದು. ನೆಕ್ಸ್ಟ್ ಸಂಬಂಧಿ ಹೆಸರು ಅಂದರೆ ಇಲ್ಲಿ ನಾವು ಇವರು ಸಂಬಂಧ ಹೆಸರನ್ನು ಬರೋಂಗಿಲ್ಲ, ಬದಲಾಗಿ ಇಲ್ಲಿ ನಾವು ಏನು ಈ ಹೆಸರನ್ನು ಬರೆದಿರ್ತೀವಿ ಮೇಲ್ಗಡೆ ಅವ್ರ ತಂದೆ ಇಲ್ಲ ತಾಯಿ ಅವರ ಒಂದು ಸಂಬಂಧಿ ಹೆಸರನ್ನು ಇಲ್ಲಿ ಬರೀಬೇಕು. ಇದು
ಎಲ್ಲಿರ್ತದೆ ಅಂದರೆ ಇದು ಕೂಡ 2002ರ ಮತದಾನ ಪಟ್ಟಿಯಲ್ಲಿ ಇರುತ್ತೆ. ಓಕೆನಾ, ಇಲ್ಲಿದೆ ನೋಡಿ, ಇವ್ರ ಸಂಬಂಧಿ ಹೆಸರು, ಇವ್ರ ತಂದೆ ಹೆಸರು ಇಲ್ಲಿದೆ, ಇವ್ರ ಸಂಬಂಧಿ ಹೆಸರು, ಇದನ್ನು ನಾವು ಇಲ್ಲಿ ಬರ್ತೀವಿ ಸಂಬಂಧಿ ಹೆಸರು ಅನ್ನೋದ್ರಲ್ಲಿ. ನೆಕ್ಸ್ಟ್ ನಾವು ಸಂಬಂಧ, ಯಾರ್ಯಾರ ಸಂಬಂಧ ಅಂತಂದರೆ ಇಲ್ಲಿ ಹೆಸರು ಬರೆದಿರ್ತೀವಲ್ಲ ಇವ್ರಿಗೂ ಮತ್ತು ಇವ್ರಿಗೂ ಇವರಿಬ್ಬರ ಸಂಬಂಧ ಏನು ಅಂತಂದು ಹೇಳ್ಬಿಟ್ಟು ಇವರು ಬರೀಬೇಕು. ಮಗನ ಅಥವಾ ಹಸ್ಬೆಂಡ, ತಂದೆನ ಅಂತ ಬರೀಬೇಕು ಹೊರತು ಇವರ ಒಂದು ಸಂಬಂಧವನ್ನು ಬರೆಯಂಗಿಲ್ಲ. ಓಕೆನಾ, ಇಲ್ಲಿ ಮೇನಾಗಿ ನೆನ್ಪಿಟ್ಕೊಳ್ರಿ, ಇಲ್ಲಿ ಏನು ಹೆಸರು ಬರೆದಿರ್ತೀರ ಇಲ್ಲಿ ಕೆಳಗೆ ಅವ್ರ ತಂದೆ ಇಲ್ಲ ಹಸ್ಬೆಂಡ್ ಹೆಸರು ಬರೆದಿರ್ತೀರಿ, ಇವ್ರಿಗೆ ಏನು ಸಂಬಂಧ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬರೀಬೇಕು. ಓಕೆನಾ, ನೆಕ್ಸ್ಟ್ ಜಿಲ್ಲೆ ಹೆಸರು ಬರೀಬೇಕು. ನೆಕ್ಸ್ಟ್ ರಾಜ್ಯ ಕರ್ನಾಟಕ ಅಂತ ಬರೀಬೇಕು. ವಿಧಾನಸಭಾ ಕ್ಷೇತ್ರ, ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡ್ತೈತಿ, ಯಾವ ಜಿಲ್ಲೆಯಲ್ಲಿ ಅಂತಂದೇಳಿ ಬರೀಬೇಕು. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯಲ್ಲಿ ಇರ್ತೈತೆ ಅಂತಂದಿದ್ರೆ 2002ರಲ್ಲಿ ಮತದಾನ ಮಾಡಿರ್ತಾರೆ ಹೌದಾ, ಆ ಒಂದು ಲೀಸ್ಟಲ್ಲಿ ಕೆಳಗಡೆ ಎಂಡಲ್ಲಿದೆ ನೋಡಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತೇಳಿ 41. ಈ ಸಂಖ್ಯೆನ ಇಲ್ಲಿ ಬರೆದ್ಬಿಟ್ಟು ನೆಕ್ಸ್ಟ್ ಅವರು ಯಾವ ವಿಧಾನಸಭಾ ಕ್ಷೇತ್ರ ಹೆಸರನ್ನು ಕೂಡ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ. ಭಾಗ ಸಂಖ್ಯೆ ಅಂತಂದು ಹೇಳಿದ್ರೆ ಇದು ಕೂಡ 2002ರಲ್ಲಿ ನೀವು ಏನು ಮತದಾನ ಮಾಡಿರ್ತೀರಲ್ಲ ಅದ್ರ ಕೆಳಗಡೆ ಭಾಗ ಸಂಖ್ಯೆ ಅಂತ ಇದೆ 83, ಇದನ್ನು ಏನು ಮಾಡಬೇಕು ಇಲ್ಲಿ ಬರೀಬೇಕು. ಓಕೆನಾ, ನೆಕ್ಸ್ಟು ಕ್ರಮ ಸಂಖ್ಯೆ ಎಲ್ಲಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಮತದಾನದ ಪಟ್ಟಿ ಇರ್ತದಲ್ಲ ಆ ಲೀಸ್ಟಲ್ಲಿ ಲೆಫ್ಟ್ ಸೈಡ್ ಎಂಡಲ್ಲಿರುತ್ತೆ ಕ್ರಮ ಸಂಖ್ಯೆ. ಓಕೆನಾ, ಈ ಸಂಖ್ಯೆನ ನಾವು ಇಲ್ಲಿ ಬರೀಬೇಕಾಗುತ್ತದೆ. ಓಕೆನಾ, ಈಗ ಅವ್ರ ಸಂಬಂಧಿಯ ಫುಲ್ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಇವ್ರದ್ದು ಡೀಟೇಲ್ಸನ್ನು ಇಲ್ಲಿ ಬರೀಬೇಕು. ಅಂದರೆ ಇಲ್ಲಿ ಮೊದಲೇದಾಗಿ ಜನನ ದಿನಾಂಕ, ಅಂದರೆ ಇವರು ಯಾವ ಒಂದು ದಿನಾಂಕದಲ್ಲಿ ಜನಿಸಿದ್ರೋ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಅವರ ಒಂದು ಆಧಾರ್ ಸಂಖ್ಯೆ 12 ನಂಬರ್ಗಳ ಒಂದು ಆಧಾರ್ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟು ರನ್ನಿಂಗಲ್ಲಿರುವಂಥ ಒಂದು ಮೊಬೈಲ್ ಸಂಖ್ಯೆನ ಹಾಕಿ. ನೆಕ್ಸ್ಟು ತಂದೆ ಅಥವಾ ಪೋಷಕರ ಹೆಸರು, ಅವ್ರ ತಂದೆ ತಾಯಿ ಬದುಕಿದ್ರು ಬರೀರಿ, ಇಲ್ಲ ಅಂತಂದು ಹೇಳಿದ್ರು ಕೂಡ ಬರೆದ್ಬಿಟ್ಟು ನೆಕ್ಸ್ಟ್ ಅವರ ಒಂದು ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಬರೀರಿ, ಇಲ್ಲ ಅಂತಂದಿದ್ರೆ ಅದು ಕೂಡ ಆಪ್ಷನಲ್ ಆಗಿರುತ್ತೆ. ನೆಕ್ಸ್ಟ್ ತಾಯಿ ಹೆಸರು ಬರೆದ್ಬಿಟ್ಟು ಅವರ ಒಂದು ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಬರೀರಿ, ಇಲ್ಲಾಂದರೆ ಆಪ್ಷನಲ್ಲು. ಮದುವೆ ಆಗಿದ್ದರೆ ಹೆಂಡತಿ ಹೆಸರು ಬರೀರಿ, ಇಲ್ಲ ಅಂತಂದು ಹೇಳಿದ್ರೆ ಹಾಗೆ ಬಿಡ್ರಿ. ನೆಕ್ಸ್ಟ್ ಸಂಗಾತಿಯ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಮೇನಾಗಿ ಏನಂತಂದಿದ್ರೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು. ಒಂದು ವೇಳೆ ಈ ಮತದಾರರು ನೀವೇ ಏನಾದರೂ ಸಿಗ್ನೇಚರ್ ಮಾಡಿಲ್ಲ ಅಂತಂದಿದ್ರೆ ನಿಮ್ಮ ಸಂಬಂಧಿಕರು ಯಾರಾದರೂ ಮಾಡಿದ್ದಾರೆ ಅಂದರೆ ಅವರು ಸಿಗ್ನೇಚರ್ ಮಾಡಿ ಪಕ್ಕದಲ್ಲಿ ಬ್ರಾಕೆಟಲ್ಲಿ ಅವರ ಒಂದು ಸಂಬಂಧ ಏನು ಸಂಬಂಧ, ಇವರಿಗೆ ಏನು ಸಂಬಂಧ ಅಂತಂದು ಹೇಳ್ಬಿಟ್ಟು ಬರೀಬೇಕು. ಓಕೆನಾ, 2002ರ ಮತದಾರರ ಒಂದು ಮಾಹಿತಿ ಬೇಕಂತಂದು ಹೇಳಿದರೆ ಯಾವ ರೀತಿಯಾಗಿ ಅದನ್ನು ಓಪನ್ ಮಾಡಬೇಕು ಮೊಬೈಲಲ್ಲಿ ಅಂತಂದು ಹೇಳ್ಬಿಟ್ಟು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ ಮಾಹಿತಿಯನ್ನು ಪಡೆಯಿರಿ. ಓಕೆ ಫ್ರೆಂಡ್ಸ್, ಈ ಒಂದು 2002ರ ಮತದಾರರ ಒಂದು ಪಟ್ಟಿ ಪರಿಷ್ಕರಣಾ ಫಾರಮಲ್ಲಿ ತುಂಬದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.